ಚುನಾವಣೆಗೆ ದಿನಗಣನೆ ಆರಂಭ. ಅದು ಬೆನ್ನಲ್ಲೇ ರಾಜ್ಯಕ್ಕೆ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಎರಡನೇ ಹಂತದಲ್ಲಿ ಅಥವಾ ಎರಡನೇ ಸಲ ಮೋದಿ ಬರ್ತಾ ಇದ್ದಾರೆ. ಮೈಸೂರಿನಲ್ಲಿ ಇವತ್ತು ಸಂಜೆ ಮೋದಿ ಅವರ ಸಮಾವೇಶ ಇದೆ. ಮೈಸೂರಿನಲ್ಲಿ ಪ್ರಶ್ನೆ ಸದ್ಯಕ್ಕೆ ಬಿಜೆಪಿಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಆ ಕಾರ್ಯಕ್ರಮಕ್ಕೆ ಬರ್ತಾರಾ, ಸಮಾವೇಶಕ್ಕೆ ಬರ್ತಾರಾ ಅಂತ. ಇದೀಗ ಬಿಎಸ್ವೈ ಕೊನೆ ಕ್ಷಣದಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಅವರ ನಿವಾಸಕ್ಕೆ ಹೋಗಿದ್ದಾರೆ ಯಡಿಯೂರಪ್ಪ ಅವರು. ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಅವ್ರ ಮನೆಗೆ ಹೋಗಿ 10 ನಿಮಿಷ ಅವ್ರು ಇಲ್ಲ ಅಂದ್ರು ಕಾದು ಕುಳಿತು ಅವ್ರನ್ನ ಮಾತಾಡಿಸ್ಕೊಂಡು ಬಂದಿದ್ರು. ಇದ್ರ ಬೆನ್ನಲ್ಲೇ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಪೆಟ್ಟು ಬಿದ್ದುಬಿಟ್ರೆ, ದಲಿತ ಮತಗಳು ಚದುರು ಹೋಗ್ಬಿಟ್ರೆ ಅನ್ನೋ ಆತಂಕವೋ ಏನೋ ಗೊತ್ತಿಲ್ಲ. ಇವತ್ತು ಯಡಿಯೂರಪ್ಪ ಅವರು ಅವ್ರ ನಿವಾಸಕ್ಕೆ ಹೋಗಿದ್ದಾರೆ. ಬಟ್ ನಿನ್ನೆ ಹೇಳಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು, ನನಗೆ ಇನ್ವಿಟೇಷನ್ ಬಂದಿಲ್ಲ, ಬಂದ್ರು ನಾನು ಹೋಗಲ್ಲ ಅಂತ. ಇದೀಗ ಅವರ ಮನವೊಲಿಸಿ ಸಮಾವೇಶಕ್ಕೆ ಯಡಿಯೂರಪ್ಪ ಅವರು ಕರೆತರುವಲ್ಲಿ ಯಶಸ್ವಿ ಆಗ್ತಾರಾ? ಕರೆತಂದ್ರೆ ಅಲ್ಲಿಗೆ ಯಾವುದೇ ರೀತಿಯ ಸಪೋರ್ಟ್ ಸಿಗಲ್ಲ ಕಾಂಗ್ರೆಸ್ಗೆ. ಶ್ರೀನಿವಾಸ್ ಪ್ರಸಾದ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಯಡಿಯೂರಪ್ಪ ಅವರು. ಜೊತೆಗೆ ಇವತ್ತು ಸಮಾವೇಶ ಆಗ್ತಾ ಇದೆ ನಮ್ಮೂರಿನಲ್ಲಿ, ಅಂದ್ರೆ ಮೈಸೂರಿನಲ್ಲಿ. ವೇದಿಕೆ ಹಂಚಿಕೊಳ್ಳಿ ಅಂತ ಕೇಳಿದ್ದಾರೆ. ಯಡಿಯೂರಪ್ಪ ಮನವಿಗೆ ನಿರಾಕರಿಸಿದಾರಂತೆ ಸಂಸದ ಶ್ರೀನಿವಾಸ್ ಪ್ರಸಾದ್. ನಾನು ಸಕ್ರಿಯ ರಾಜಕಾರಣದಿಂದಲೇ ನಿವೃತ್ತನಾಗಿದ್ದೀನಿ, ಹೀಗಾಗಿ ಯಾವುದೇ ಸಮಾವೇಶದಲ್ಲಿ ನಾನು ಭಾಗಿಯಾಗಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಸ್ಪಷ್ಟನೆಯನ್ನ ಪಡಿಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ನಿನ್ನೆಯೂ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ರು, ಅದನ್ನೇ ಹೇಳಿದ್ರು. ಅವ್ರು ಹೋದಂತಹ ಸಂದರ್ಭದಲ್ಲಿ ಒಂದು 10 ರಿಂದ 15 ನಿಮಿಷ ಶ್ರೀನಿವಾಸ್ ಪ್ರಸಾದ್ ಅವರೇ ಇರಲಿಲ್ಲ ಮನೆಯಲ್ಲಿ. ಆದ್ರೂ ತನ್ನ ಹಠ ಪ್ರತಿಷ್ಠೆ ಎಲ್ಲವನ್ನ ಬಿಟ್ಟು ಪಕ್ಷಕ್ಕೋಸ್ಕರ ಸಿದ್ದರಾಮಯ್ಯ ಕಾದು ಕುಳಿತಿದ್ರು. ಆನಂತರ ಬಂದು ಭೇಟಿ ಆದ್ರು. ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದೀನಿ ಮತ್ತು ನೀವು ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು, ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಸಿಂಪತಿ ಇರಲಿ ಅಂತ ಕೇಳಿದ್ದೀನಿ ಅಂತ ಅಷ್ಟೇ ಹೇಳಿ ಬಂದ್ರು ಸಿದ್ದರಾಮಯ್ಯ. ಸೊ ಅಲ್ಲಿಗೆ ಇವರೆಲ್ಲೋ ವಾಪಸ್ ಇಡೀ ಕುಟುಂಬ ಕಡೆಗೆ ತಿರುಕೋಬಿಡುತ್ತೋ ಅನ್ನೋ ಆತಂಕದಲ್ಲಿ ಇವತ್ತು ಯಡಿಯೂರಪ್ಪ ಅವರು ಇದ್ದಂಗೆ ಕಾಣಿಸ್ತಾ ಇದೆ. ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಅದರಿಂದ ಅದರ ಬಗ್ಗೆ ಏನು ಬೇಡಿ ಎಲ್ಲೂ ಅಪ್ಪಿತಪ್ಪಿ ಕೂಡ ಬಿಜೆಪಿ ಬಗ್ಗೆ ನಾನು ಮಾತಾಡೋದು ತಮ್ಮ ಬಗ್ಗೆ ಮೋದಿಯವ್ರ ಬಗ್ಗೆ ಮೊನ್ನೆನೂ ಕೂಡ ಮಾತಾಡಿದ್ರು. ಅವರು ಜಾಗತಿಕ ನಾಯಕ, ಅವ್ರ ಬಗ್ಗೆ ಮಾತಾಡೋರು ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಅವರು ಸಮುದ್ರ ಹತ್ರ ಈಜು ಬರ್ತಾ ಇರ್ತಕ್ಕಂಥವ್ರು ಅದು ಮಾತಾಡಬಾರ್ದು. ಅಷ್ಟು ತುಂಬ ಹಗುರವಾಗಿ ಅವ್ರ ಬಗ್ಗೆ ಓಪನ್ ಸ್ಟೇಟ್ಮೆಂಟೇ ಭಾಳ ಗೌರವ ಇದೆ. ಬಿ ಜೆ ಪಿಯಲ್ಲಿ ನಿವೃತ್ತಿ ಆಗ್ತಾಯಿದ್ದೇನೆ, ಅದರ ಬಗ್ಗೆ ನಿಮಗೇನು ಸಂಶಯ ಬೇಡ. ಗೌರವಯುತವಾಗಿ ನಿವೃತ್ತಿ ಆಗ್ತಾ ಇದ್ದೇನೆ, ವಿದಾಯ ಹೇಳಿದ್ದೇನೆ. ಬಿ ಜೆ ಪಿ ಸಹಜವಾಗಿ ವಿದಾಯ ಹೇಳಿದ ಮೇಲೆ ಬರ್ತಾ ಇದ್ದಾರೆ. ನನ್ನ ಆರೋಗ್ಯ ವಿಚಾರ ಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ಬರ್ತಾರೆ, ಮಾತಾಡಿದ್ದೆ ಆರೋಗ್ಯದ ಬಗ್ಗೆ ಮಾತಾಡಿ ಹೋಗ್ತಾ ಇದ್ದಾರೆ, ಕಳಿಸ್ಕೊಡ್ತಾ ಇದ್ದೇನೆ. ಸಾಕು ಸರ್, ನನಗೆ ಈ ಯಂಗ್ಸ್ಟರ್ಸ್ ಯಾರು ಬರ್ತಾರೆ ಅವರು ಮುಂದುವರ್ಕೊಂಡು ಒಂದು 5 ನಿಮಿಷ ಕುಂತಿದ್ದು ಬನ್ನಿ ಅಂತ. ನನಗೆ ಅಷ್ಟು ನಡೆಯೋಕ್ಕಾಗಲ್ಲ, ಭಾಳ ಕಷ್ಟ. ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಾ ತಾವು ಬಂದು ನನಗೆ ಭಾಳ ಸಂತೋಷ ಆಗ್ತಾ. ವಿಜಯಣ್ಣ ಬಂದಿದ್ರಂತೆ. ಹಾಂ, ವಿಜಯಣ್ಣ 2 ಸಾರಿ ಬಂದಿದ್ದರು. ಭಾಳ ಚೆನ್ನಾಗಿ ಮಾತಾಡಿಕೊಂಡು ಹೇಳಿ ಅವ್ರ ಹತ್ರ ತುಂಬ ಡಿಸ್ಕಸ್ ಮಾಡಿದೆ. ಏನು ಮಾಡೋದು ಸಾಕಷ್ಟು ಹೇಳಿದೆ ವಿಜಯಂದರಿಗೆ. ನೀವು ಹೇಳಿದ್ರಿ ಅಂತಲೇ ಬಂದರು ಫಸ್ಟ್ ಟೈಮ್. 2ನೇ ಸಾರು ಬಂದಿದ್ದರು. ಎಂಚ ಇದಕ್ಕೆ ದೇವಸ್ಥಾನ ಮನೆ ನಮ್ಮ ಮಳೆ ಜೊತೆ ಸಂಪರ್ಕದಲ್ಲಿ ನಮ್ಮ ಮಳೆ ಅವರು ಭಾಳ ವರ್ಷ ಇದ್ದಾರೆ. ಭಾಳ ಬ್ಯುಸಿ ಇದೆ, ಪ್ರಚಾರ ಮಾಡ್ತಾ ಎಲ್ಲ ದುರ್ಗದಿಂದ ಬಂದು ಓಕೆ, ಇವತ್ತಿನ ಸಮಾವೇಶಕ್ಕೆ ಒಂದು 5 ನಿಮಿಷವಾದ್ರೂ ಬಂದು ಹೋಗಿ ಅಂತ ಯಡಿಯೂರಪ್ಪ ಅವರು ಕೇಳಿದ ಸಂದರ್ಭದಲ್ಲಿ ತುಂಬಾ ನಯವಾಗಿ ತಿರಸ್ಕಾರವನ್ನ ಮಾಡಿದ್ದಾರೆ. ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ, ಗೌರವಯುತವಾಗಿ ನಿವೃತ್ತಿ ಆಗ್ತಾ ಇದ್ದೀನಿ, ನನ್ಗೆ ಇಲ್ಲಿಂದ ಅಲ್ಲಿಗೆ ನಡೆಯೋಕ್ಕೂ ಕೂಡ ಕಷ್ಟ,
ಅದನ್ನ ಬಿಟ್ಟು ನಾನು ಬರ್ಲಿಲ್ಲ ಅಂದ ತಕ್ಷಣ ಪಕ್ಷದ ವಿರುದ್ಧ ಏನೋ ಮಾತಾಡ್ಬಿಡ್ತೀನಿ ಅನ್ನುವಂತಹ ಯೋಚನೆನೇ ಇಟ್ಕೊಳಕ್ ಹೋಗ್ಬಿಡಿ. ಮೋದಿ ಜಗತ್ತಿಗೆ ನಾಯಕ, ನಾನು ಅಂತದ್ದು ಅಪ್ಪಿತಪ್ಪಿಯೂ ಕೂಡ ಮಾತಾಡಲ್ಲ ಅನ್ನೋ ಭರವಸೆಯನ್ನ ಕೊಡೋದ್ರ ಮುಖಾಂತರವೂ ಕೂಡ ಒಂದ್ 5 ನಿಮಿಷ ಬಂದೋಗಿಯಲ್ಲ ಅಲ್ಲಿಗೆ ಅಂತ ಯಡಿಯೂರಪ್ಪ ಅವ್ರು ಕರೆದ್ರು. ಆದ್ರೆ ಒಪ್ಕೊಂಡಿಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ನೆನ್ನೆಯೇ ತಮ್ಮ ಡಿಸಿಷನ್ ಹೇಳಿದ್ರು ಶ್ರೀನಿವಾಸ್ ಪ್ರಸಾದ್, ಇಲ್ಲಿ ತನಕ ಇನ್ವಿಟೇಷನ್ ಬಂದಿಲ್ಲ, ಬಂದ್ರೂ ಕೂಡ ಹೋಗಲ್ಲ ಅಂತ. ಆ ಬೆನ್ನಲ್ಲೇ ಯಡಿಯೂರಪ್ಪ ಅವ್ರ ಮನೆಗೆ ಹೋದ್ರೂ ಕೂಡ ತುಂಬಾ ನಯವಾಗಿ ತಿರಸ್ಕಾರ ಮಾಡಿದ್ದಾರೆ ಇನ್ವಿಟೇಷನ್ ಅನ್ನ, ಅಥವಾ ಬನ್ನಿ ಅಂತ ಕರೆದಿರೋದನ್ನ. ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಸದ್ಯಕ್ಕೆ, ಈ ಬೆಳವಣಿಗೆಯನ್ನ ಹೇಗೆ ಒಂದು ವಿವರಿಸಬಹುದು ಸದ್ಯದ ಮಟ್ಟಿಗೆ ಅಂತ? ವಿದ್ಯಾ, ಬಿಜೆಪಿಯಿಂದ ಶ್ರೀನಿವಾಸ್ ಪ್ರಸಾದ್ ಅವರು ಅಂತರ ಕಾಯ್ದುಕೊಂಡ ಬಳಿಕವಾಗಿ ಕಾಂಗ್ರೆಸ್ ನಾಯಕರು ಅವರನ್ನ ಭೇಟಿಯಾಗಿ ಪ್ರಾರಂಭ ಮಾಡ್ತಾರೆ. ನಿನ್ನೆಷ್ಟೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿದ್ರು. ಇದೀಗ ಅದರ ಬೆನ್ನಲ್ಲೇ ಯಡಿಯೂರಪ್ಪನವರು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿಯಾದ್ರು. ಜೊತೆಗೆ ಇವತ್ತಿನ ಮೋದಿ ಅವರ ಕಾರ್ಯಕ್ರಮ ಕೂಡ ಇನ್ವಿಟೇಷನ್ ಕೊಡ್ತಾರೆ. ಅಂದ್ರೆ ಬರಬೇಕು, ತಾವುಗಳು ನಾವು ದೊಡ್ಡವರಿದ್ದೀರಾ ಮತ್ತೆ ಸಂಸದರಿದ್ದೀರಾ, ಮೋದಿ ಅವರ ಕಾರ್ಯಕ್ರಮಕ್ಕೆ ಬರಬೇಕು ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೇಳ್ಕೊತಾರೆ. ಆದ್ರೆ ನಯವಾಗಿ ಅವರು ಕೂಡ ತಿರಸ್ಕರಿಸಿರುವಂತದ್ದು. ಅಂದ್ರೆ ನನಗೆ ಹುಷಾರಿಲ್ಲ, ನಡೆಯಕ್ಕೂ ಸಹ ಆಗಲ್ಲ, ಆ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಬರೋಕೆ ನನ್ನಿಂದ ಆಗಲ್ಲ ನಿಟ್ಟಿನಲ್ಲಿ ಹೇಳಿರುವಂತದ್ದು. ಆದ್ರೆ ಯಡಿಯೂರಪ್ಪನವರು ಹೋಗುವಂತ ಸಂದರ್ಭದಲ್ಲಿ, ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಯಿಂದ ತೆರಳುವಂತ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅಂದ್ರೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಆದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಇದಕ್ಕೆ ಬರ್ತಾರಾ ಅಥವಾ ಇಲ್ವಾ ಅಂತ ಹೇಳಿ ಕಾದ್ ನೋಡ್ಬೇಕಾಗಿರುತ್ತದೆ. ಒಟ್ಟಿನಲ್ಲಿ ಯಡಿಯೂರಪ್ಪ ಅವರ ಜೊತೆ ಶ್ರೀನಿವಾಸ್ ಪ್ರಸಾದ್ ಅವರು ಬಹಳ ನಾಜೂಕಾಗಿ ಕೂಡ ಮಾತನಾಡಿದ್ರು. ಬಂದಂತ ಸಂದರ್ಭದಲ್ಲಿ ಆರೋಗ್ಯವನ್ನು ವಿಚಾರಿಸಿದ್ರು. ನಾನು ಕೂಡ ಚೆನ್ನಾಗಿದ್ದೀನಿ, ಬಟ್ ಆದ್ರೆ ನಡೆದಾಡಕ್ಕೆ ಆಗಲ್ಲ, ನೀವು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಚೆನ್ನಾಗಿರಿ ಅಂತೇಳಿ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳ್ತಾರೆ. ಆದ್ರೆ ರಾಜಕೀಯ ವಿಚಾರವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅದಕ್ಕೆ ಹಿಂದೇಟ್ ಹಾಕ್ತಾರೆ. ಕಾರ್ಯಕ್ರಮಕ್ಕೆ ಬರಕ್ಕೆ ಆಗ್ಬೋದು, ಮತ್ತೆ ಬಿಜೆಪಿಗೆ ಬೆಂಬಲ ಕೊಡುವಂತ ವಿಚಾರವಾಗಬಹುದು. ಅದೆಲ್ಲಕ್ಕೂ ಕೂಡ ನಾನು ರಾಜಕೀಯದಿಂದ ನಿವೃತ್ತ ಹೊಂದಿದ್ದೀನಿ, ಹಾಗಾಗಿ ನಾನು ಕಾರ್ಯಕ್ರಮಕ್ಕೂ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮೋದಿ ಅವರು ವಿಶ್ವ ನಾಯಕ, ಆ ನಿಟ್ಟಿನಲ್ಲಿ ನಾನು ಕಂಡಂತ ಅತ್ಯುತ್ತಮವಾದಂತ ಪ್ರಧಾನಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಅದರಲ್ಲಿ 2 ಮಾತಿಲ್ಲ. ಬಟ್ ನನಗೆ ಆರೋಗ್ಯ ಸರಿಯಿಲ್ಲ ಅಂತ ಕಾರಣವಾಗಿ ನಾನು ಕಾರ್ಯಕ್ರಮಕ್ಕೆ ಬರಲ್ಲ ಅಂತೇಳಿ ಯಡಿಯೂರಪ್ಪ ಅವರಿಗೆ ತಿಳಿಸಿದ್ದಾರೆ. ಆದ್ರೆ ಇದಾದ ಬಳಿಕವಾಗಿ ಗುಪ್ತ ಮಾತುಕತೆಯನ್ನು ಕೂಡ ಆಡ್ತಾರೆ ಯಡಿಯೂರಪ್ಪ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ. ಆ ಭೇಟಿ ಬಳಿಕವಾಗಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು, ಶ್ರೀನಿವಾಸ್ ಪ್ರಸಾದ್ ಅವರು ಕಾರ್ಯಕ್ರಮಕ್ಕೆ ಬರೋಕೆ ಒಪ್ಕೊಂಡಿದ್ದಾರೆ, ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ 2 ಮಾತಿನಲ್ಲಿ ಮಾಧ್ಯಮ ಜೊತೆ ಮಾತನಾಡಿ ಅವರು ಇದೀಗ ತೆರಳಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.